ಕೊಡ್ತೀನಿ. ಇಂದು 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 21ನೇ ಪಾಠ ಚುನಾವಣಾ ವ್ಯವಸ್ಥೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಹಿಂದಿನ ಪಾಠದ ಪ್ರಶ್ನೋತ್ತರ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಿವೈಸ್ಡ್ ಸಿಲೆಬಸ್ 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಈ ಪಾಠದ ಅಭ್ಯಾಸ ಪ್ರಶ್ನೆಗಳ ಜೊತೆಗೆ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಸಹಿತ ತಂದಿದ್ದೀನಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಒತ್ತಲಿಕ್ಕೆ ಮರೆಯದಿರಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಪ್ರಶ್ನೆ 1, ಮತದಾರರ ಪಟ್ಟಿಯು ಡ್ಯಾಶ್ ವರ್ಷಗಳಿಗೊಮ್ಮೆ ಪರಿಷ್ಕೃತಗೊಳ್ಳುತ್ತದೆ. ಸರಿಯಾದ ಉತ್ತರ 1. ಪ್ರಶ್ನೆ 2, ಪ್ರಚಾರ ಕಾರ್ಯವು ಮತದಾನದ ದಿನಕ್ಕಿಂತ ಡ್ಯಾಶ್ ಗಂಟೆಗಳ ಮುಂಚಿತವಾಗಿ ಮುಕ್ತಾಯವಾಗುತ್ತದೆ. ಉತ್ತರ 48. ಪ್ರಶ್ನೆ 3, ರಾಜಕೀಯ ಪಕ್ಷಗಳಿಗೆ ಡ್ಯಾಶ್ ಮಾನ್ಯತೆ ನೀಡುತ್ತವೆ. ಉತ್ತರ ಚುನಾವಣಾ ಆಯೋಗ. ಪ್ರಶ್ನೆ 4, ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಇರುವ ಸಂಸ್ಥೆ ಡ್ಯಾಶ್. ಉತ್ತರ ಭಾರತೀಯ ಪತ್ರಿಕಾ ಪರಿಷತ್ತು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಕೊಟ್ಟಿದ್ದಾರೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಮತದಾರರ ಪಟ್ಟಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಎಸ್, ಏನಿದೆ ಅಂತ ನೋಡುವ ಉತ್ತರ. ಇಲ್ಲಿ ಈ ಮತದಾನ ಮಾಡುವವರ ಹೆಸರು ಮತ್ತು ಕೆಲವು ವಿವರಗಳನ್ನು ಒಳಗೊಂಡಿರುವ ಪಟ್ಟಿಯನ್ನು ಮತದಾರರ ಪಟ್ಟಿ ಅಂತ ಕರೀತಾರೆ. ಇದನ್ನು ಚುನಾವಣಾ ಆಯೋಗ ಚುನಾವಣೆಗಿಂತ ಮುಂಚಿತವಾಗಿ ಸಿದ್ಧಪಡಿಸುತ್ತದೆ. ಪ್ರತಿ ವರ್ಷ ಈ ಪಟ್ಟಿಯನ್ನು ಪರಿಷ್ಕೃತಗೊಳ್ಳುತ್ತದೆ. ಈ ಮತದಾರರ ಪಟ್ಟಿಯು ಚುನಾವಣಾ ಅಧಿಕಾರಿಗಳು ಮತದಾರರನ್ನು ಮತದಾನದ ವೇಳೆ ಗುರುತಿಸಲು ಸಹಾಯವಾಗುತ್ತದೆ. ಅನ್ಯ ವ್ಯಕ್ತಿ ಮತದಾನ ಮಾಡುವುದನ್ನು ತಡಿಲಿಕ್ಕೆ ಮತದಾರರ ಪಟ್ಟಿ ಬೇಕೇ ಬೇಕು. ಪ್ರಶ್ನೆ 2, ರಾಜಕೀಯ ಪಕ್ಷಗಳು ಪ್ರತಿನಿಧಿಗಳು ಸರ್ಕಾರ ಮತ್ತು ಜನಸಮುದಾಯದ ನಡುವಿನ ಕೊಂಡಿ ಇದ್ದಂತೆ ಸಮರ್ಥಿಸಿರಿ. ಉತ್ತರ, ರಾಜಕೀಯ ಪಕ್ಷಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ನಿಯಮಗಳನ್ನು ಹಾಗೂ ಕಾನೂನುಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ರಾಜಕೀಯ ಪಕ್ಷವು ಸರ್ಕಾರ ರಚಿಸುತ್ತದೆ. ಈ ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ರಾಜಕೀಯ ಪ್ರವೇಶ ಬಯಸುವವರಿಗೆ ತರಬೇತಿ ಕೇಂದ್ರಗಳಾಗುತ್ತವೆ. ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಗಳಲ್ಲಿ ರಾಜಕೀಯ ಪಕ್ಷಗಳು ಅವಶ್ಯಕ ಮತ್ತು ಅನಿವಾರ್ಯ. ಈ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸರ್ಕಾರ ಮತ್ತು ಜನಸಮುದಾಯದ ನಡುವಿನ ಕೊಂಡಿ ಇದ್ದಂತೆ. ರಾಜಕೀಯ ಪಕ್ಷಗಳು ಸಾರ್ವಜನಿಕರ ಅಭಿಪ್ರಾಯಗಳನ್ನು ಪ್ರೋತ್ಸಾಹಿಸುತ್ತದೆ. ಪ್ರಶ್ನೆ 3, ಸಮ್ಮಿಶ್ರ ಸರ್ಕಾರಗಳ ಕುರಿತು ಬರೆಯಿರಿ. ಉತ್ತರ, 2ಕ್ಕಿಂತ ಹೆಚ್ಚು ಪಕ್ಷಗಳ ಸಹಕಾರದಿಂದ ರಚಿತಗೊಂಡ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಎಂದು ಕರೆಯುತ್ತಾರೆ. ಮಂಡಲದಲ್ಲಿ ತಮ್ಮ ತಮ್ಮ ಪಾಲುಗಳನ್ನು ಹಂಚಿಕೊಳ್ಳುತ್ತಾರೆ. ಪಾಲು ಪಡೆಯದೆ ಪ್ರಮುಖ ಪಕ್ಷವೊಂದನ್ನು ಬೆಂಬಲಿಸಿದರೆ ಅದನ್ನು ಬಾಹ್ಯ ಬೆಂಬಲ ಎಂದು ಕರೆಯುತ್ತಾರೆ. ಸುಮಾರು 1989ನೇ ಇಸ್ವಿಯಲ್ಲಿ ಲೋಕಸಭೆ ಮತ್ತು ಕೆಲವು ವಿಧಾನಸಭೆಗಳಲ್ಲಿ ಅತಂತ್ರ ಸರ್ಕಾರಗಳು ಉಂಟಾಗಿರುವುದು ಸಾಮಾನ್ಯವಾಗಿದೆ. ಹೆಚ್ಚಿನ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಸೂಕ್ತ ಪದಗಳಿಂದ. ಸಂವಿಧಾನದ ಡ್ಯಾಶ್ನೆಯ ತಿದ್ದುಪಡಿ ಅನ್ವಯ ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸನ್ನು 18 ವರ್ಷಕ್ಕೆ ಕಡಿಮೆಗೊಳಿಸಲಾಯಿತು. ಉತ್ತರ 61ನೇ ತಿದ್ದುಪಡಿ. ಪ್ರಶ್ನೆ 2, ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಡ್ಯಾಶ್. ಉತ್ತರ 324. ಪ್ರಶ್ನೆ 3, ಪ್ರತಿಯೊಬ್ಬ ಅಭ್ಯರ್ಥಿಯು ಚುನಾವಣಾ ಆಯೋಗ ನಿಗದಿಪಡಿಸಿದ ಡ್ಯಾಶ್ಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಉತ್ತರ ನೀತಿ ಸಂಹಿತೆ. 4, ಮತದಾರನ ಗುರುತು ಖಾತ್ರಿಯಾದ ಮೇಲೆ ಮತದಾನಕ್ಕಾಗಿ ಡ್ಯಾಶ್ ನೀಡುತ್ತಾರೆ. ಉತ್ತರ ಮತಪತ್ರ. 5, ಮತ ಎಣಿಕೆಯ ಫಲಿತಾಂಶವನ್ನು ಡ್ಯಾಶ್ ಅಧಿಕಾರಿಯು ಘೋಷಿಸುತ್ತಾನೆ. ಉತ್ತರ ರಿಟರ್ನಿಂಗ್. ಅದನ್ನು ಏನಂತ ಕರೀತಾರೆ? ಮತದಾನಾಧಿಕಾರಿ, ಚುನಾವಣಾಧಿಕಾರಿ ಅಂತ ಕರೀತಾರೆ. ಚುನಾವಣಾಧಿಕಾರಿ, ರಿಟರ್ನಿಂಗ್ ಆಫೀಸರ್ ಅಂದರೆ ಚುನಾವಣಾಧಿಕಾರಿ ಕನ್ನಡದಲ್ಲಿ ಹೇಳ್ತಾರೆ. ಇನ್ನು ವಿವರಣಾತ್ಮಕ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಮೊದಲ ಪ್ರಶ್ನೆ, ಪ್ರಾದೇಶಿಕ ರಾಜಕೀಯ ಪಕ್ಷಗಳಿಗೆ ಉದಾಹರಣೆ ಬರೆಯಿರಿ. ತಮಿಳುನಾಡಿನ DMK, AIADMK ಪಕ್ಷ, ಅಸ್ಸಾಂನ ಅಸ್ಸಾಂ ಗಣ ಪರಿಷತ್ತು, ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷ, ಮಹಾರಾಷ್ಟ್ರದ ಶಿವಸೇನಾ ಪಕ್ಷ, ಕರ್ನಾಟಕದ ಜನತಾದಳ ಪಕ್ಷ ಇವೆಲ್ಲ ಪ್ರಾದೇಶಿಕ ರಾಜಕೀಯ ಪಕ್ಷಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಪ್ರಶ್ನೆ 2, ಮತದಾನ ಪೂರ್ವ ಮೈತ್ರಿ ಎಂದರೇನು? ಉತ್ತರ, ಚುನಾವಣೆಗೆ ಮುಂಚಿತವಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಕೂಡಿಕೊಂಡು ಸ್ಥಾನ ಹಂಚಿಕೆಯನ್ನು ಮಾಡಿಕೊಂಡು ಚುನಾವಣೆಗೆ ಜಂಟಿಯಾಗಿ ಸ್ಪರ್ಧೆಯನ್ನು ಮಾಡ್ತವೆ. ಈ ಪ್ರಕಾರದ ಮೈತ್ರಿಯನ್ನು ಮತದಾನ ಪೂರ್ವ ಮೈತ್ರಿ ಅಂತ ಕರಿತೀವಿ. ಇನ್ನು ರಾಷ್ಟ್ರೀಯ ಪಕ್ಷಗಳಾವುವು ಅಂತ ಕೇಳಿದರೆ ಉತ್ತರ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಕ್ಷ ಇತ್ಯಾದಿಗಳು ರಾಷ್ಟ್ರೀಯ ಪಕ್ಷಗಳೇ ಆಗಿದ್ದಾವೆ.
ಪ್ರಶ್ನೆ 4, ಮಾಹಿತಿ ಹಕ್ಕು ಸರ್ಕಾರವನ್ನು ಪ್ರಜೆಗಳಿಗೆ ಜವಾಬ್ದಾರಿಯುತವಾಗುವಂತೆ ಮಾಡುವುದು ಚರ್ಚಿಸಿ. ಉತ್ತರ: ಸರ್ಕಾರದ ಯೋಜನೆಗಳು ಮತ್ತು ನಿಯಮಗಳನ್ನು ಜನರು ತಿಳಿಯುವಂತೆ ಮಾಧ್ಯಮಗಳು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದರ ಜೊತೆ ಪ್ರಮುಖ ಸಂಗತಿಗಳ ಬಗೆಗಿನ ಜನಸಾಮಾನ್ಯರ ಅಭಿಪ್ರಾಯವನ್ನು ಸರ್ಕಾರ ಗಮನಿಸುವಂತೆ ಮಾಡುತ್ತದೆ. ಜನಸಾಮಾನ್ಯರಿಂದ ಎತ್ತಲ್ಪಟ್ಟ ವಿಷಯಗಳಿಗೆ ಜನಪ್ರತಿನಿಧಿಗಳು ಉತ್ತರಿಸುವಂತೆ ಮತ್ತು ಜವಾಬ್ದಾರರಾಗುವಂತೆ ನೋಡಿಕೊಳ್ತವೆ. ಐಕ್ಯತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವದ ತತ್ವಗಳಿಗೆ ಹಾನಿ ಉಂಟಾಗದಂತೆ ಎಚ್ಚರ ವಹಿಸುತ್ತದೆ ಅಂತಕ್ಕಂಥದ್ದು ಇತ್ತು. ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರ ಅಂದರೆ ರಾಜ್ಯಶಾಸ್ತ್ರದ ಮೊದಲ ಪಾಠ ಚುನಾವಣಾ ವ್ಯವಸ್ಥೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ಮತ್ತು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾಠದ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗ್ತೀನಿ. ಹಿಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿ. ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಅವುಗಳ ಲಿಂಕನ್ನು, ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅವುಗಳನ್ನು ಚೆಕ್ ಮಾಡಿ. ಸೊ ತಾವೆಲ್ಲರೂ ಕೂಡ ನಮ್ಮದೇ ವಾಟ್ಸಪ್ ಚಾನಲ್ ಅದ, ನಮ್ಮದೇ ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ.